ಬಿಜೆಪಿಯ 18 ಶಾಸಕರನ್ನ ಅಮಾನತು ಮಾಡಿದಂತಹ ವಿಚಾರ ಸಂಬಂಧ ಇವತ್ತು ವಿಧಾನಸೌಧದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಸ್ಪೀಕರ್ ಕಚೇರಿಯಿಂದ ಅಶೋಕ್ ಅವರಿಗೆ ಆಹ್ವಾನ ಬಂದಿತ್ತು. ವಿಪಕ್ಷ ನಾಯಕ ಅಶ್ವಥ್ ನಾರಾಯಣ್ ಇಬ್ರು ಕೂಡ ಭೇಟಿ ಕೊಟ್ಟಿದ್ದಾರೆ. ಈ ಕುರಿತು ಸ್ಪೀಕರ್ ಹಾಗೂ ವಿಪಕ್ಷ ನಾಯಕರು ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. 6 ತಿಂಗಳ ಕಾಲ ಅಮಾನತು ಮಾಡಿದ್ರು ಸ್ಪೀಕರ್ 18 ಶಾಸಕರನ್ನ. ಇವತ್ತು ಚರ್ಚೆಯನ್ನು ನಡೆಸಿ ಮುಂದಿನ ನಿರ್ಧಾರವನ್ನ ಪ್ರಕಟಿಸಲಾಗುತ್ತೆ. ಸ್ಪೀಕರ್ ಕೊಠಡಿಯಲ್ಲಿ ಮಾತುಕತೆ ನಡೆಯುತ್ತೆ. ಬಳಿಕ ಮಾಧ್ಯಮಗಳಿಗೆ ಮಾಹಿತಿಯನ್ನ ಸ್ಪೀಕರ್ ನೀಡುತ್ತಾರೆ. ಸೆಷನ್ ನಡೆದಂತಹ ಸಂದರ್ಭದಲ್ಲಿ ಬಿಜೆಪಿ ಶಾಸಕರು ನಡ್ಕೊಂಡಂತಹ ರೀತಿಯನ್ನ ನೋಡಿದ್ದೀವಿ. ಹಾಗಾಗಿ ಅವರನ್ನ ಅಮಾನತ್ನಲ್ಲಿ ಇಡಲಾಗಿತ್ತು. 18 ಶಾಸಕರನ್ನ ಅಮಾನತು ಮಾಡಿದ್ರು 6 ತಿಂಗಳ ಕಾಲ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸ್ಪೀಕರ್ ಅವರು ಅಶೋಕ್ಗೆ ಬಂದು ಮಾತಾಡ್ಲಿಕ್ಕೆ ಅಂತ ಸೂಚನೆ ಕೊಟ್ಟಿದ್ರು. ಹಾಗಾಗಿ ಇವತ್ತು ಅಶೋಕ್ ಹಾಗೆ ಅಶ್ವಥ್ ನಾರಾಯಣ್ ಇಬ್ರು ಕೂಡ ಹೋಗಿ ಸ್ಪೀಕರ್ ಯುಟಿ ಖಾದರ್ ಅವರ ಬಳಿಯಲ್ಲಿ ಮಾತನಾಡ್ತಾರೆ, ಚರ್ಚೆನ ನಡೆಸ್ತಾರೆ. ಚರ್ಚೆ ಆದ ನಂತರ ಮಾಧ್ಯಮಗಳಿಗೆ ಸ್ಪೀಕರ್ ಮಾಹಿತಿ ನೀಡ್ತಾರೆ. ನಾನು ಕೂಡ ಬಹಳ ದಿವಸ ಇರಲಿ ಪ್ರತಿಪಕ್ಷದ ಸನ್ಮಿತ್ರರು, ನಾಯಕರು ಮತ್ತು ಸ್ಪೀಕರ್ ಆಗಿಂದಾಗಿ ನಾವು ಮಾತಾಡ್ತಾ ಇರ್ತೇವೆ, ಚರ್ಚೆ ಮಾಡ್ತಾ ಇರ್ತೇವೆ. ಮತ್ತು ನಾನು ಪ್ರತಿಪಕ್ಷದ ಮಿತ್ರ, ಸೊ ನಾವು ಜಾಸ್ತಿ ಹೆಚ್ಚು ಚರ್ಚೆ ಮಾಡ್ತೇವೆ. ಸೊ ಇವತ್ತು ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ. ನಾನು ಕೂಡ ಬಹಳ ದಿವಸ ಇರಲಿಲ್ಲ. ಇವತ್ತು ನಾನು ಬಂದ ಬರ್ಲಿಕ್ಕೆ ಅಂತ ಹೇಳಿದ್ದೇನೆ. ಚರ್ಚೆ ಮಾಡಿ ನೋಡ್ತೇವೆ ಅಂತ ಹೇಳಿ. ಗೊತ್ತಿಲ್ಲ, ಚರ್ಚೆ ಪ್ರಾರಂಭ ಇಲ್ಲ. ನಾವು ಮಾತ್ರ ಮಾತುಕತೆ ನಡೆಸ್ತೇವೆ. ಏನು ನಾವೆಲ್ಲ ನಮ್ದೆಲ್ಲ ಸಕಾರಾತ್ಮಕ ಚಿಂತನೆ, ಅದು ಸಂವಿಧಾನ ಗೌರವ ಉಳಿಸಬೇಕು, ಸಕಾರಾತ್ಮಕ ಚಿಂತನೆ ನಮ್ದು ಅಂತ ಹೇಳಿಕ್ಕೆ ಬಯಸ್ತೇನೆ. ಪ್ರತಿಪಕ್ಷದ ಸನ್ಮಿತ್ರರು, ನಾಯಕರು ಮತ್ತು ಸ್ಪೀಕರ್ ಆಗಿಂದಾಗಿ ನಾವು ಮಾತಾಡ್ತಾ ಇರ್ತೇವೆ, ಚರ್ಚೆ ಮಾಡ್ತಾ ಇರ್ತೇವೆ. ಮತ್ತು ನಾನು ಪ್ರತಿಪಕ್ಷದ ಮಿತ್ರ, ಸೊ ನಾವು ಜಾಸ್ತಿ ಹೆಚ್ಚು ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, 18 ಶಾಸಕರನ್ನ ಅಮಾನತು ಮಾಡಲಾಗಿತ್ತು 6 ತಿಂಗಳ ಕಾಲಕ್ಕೆ. ಸೊ ಸದ್ಯ ಇದೇ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಈಗ ಅಶ್ವಥ್ ನಾರಾಯಣ್ ಹಾಗೆ ಅಶೋಕ್ ಇಬ್ರು ಕೂಡ ಸ್ಪೀಕರ್ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಸದ್ಯದ ಅಪ್ಡೇಟ್ಸ್ ಏನಿದೆ ರಾಘವೇಂದ್ರ? ಸಿಂಧೂರ, ಪ್ರಮುಖವಾಗಿ ಕಳೆದ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಬಿಜೆಪಿಯ 18 ಮಂದಿ ಶಾಸಕರನ್ನ ಸ್ಪೀಕರ್ ಯುಟಿ ಖಾದರ್ ಅವರು ಅಮಾನತುಗೊಳಿಸಿದರು. ಸುಮಾರು 6 ತಿಂಗಳ ಮಟ್ಟಿಗೆ ಸುದೀರ್ಘವಾಗಿರ್ತಕ್ಕಂಥ ಅಮಾನತನ್ನ ಅವರು ಮಾಡಿದರು. ಕಾರಣ ಇಷ್ಟೇ, ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕರು ಮತ್ತು ಕಾಂಗ್ರೆಸ್ ಶಾಸಕರ ನಡುವೆ ವಾಗ್ವಾದ ಸಹ ನಡೆದಿತ್ತು. ಜೊತೆಗೆ ಏನು ಹನಿ ಟ್ರ್ಯಾಪ್ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು, ಶಾಸಕರನ್ನ ರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಡವನ್ನು ಬಿಜೆಪಿ ಶಾಸಕರು ಹಾಕಿದರು. ಈ ವೇಳೆ ಪರಿಸ್ಥಿತಿ ವಿಕೋಪಕ್ಕೆ ಹೋದಂತಹ ಸಂದರ್ಭದಲ್ಲಿ ಸ್ಪೀಕರ್ ಅವರ ಕೂತಿರ್ತಕ್ಕಂತಹ ಚೇರ್ ಕಡೆ ಬಿಜೆಪಿಯ ಕೆಲವೊಂದಿಷ್ಟು ಶಾಸಕರು ನುಗ್ಗಿದ್ರು. ಇದನ್ನ ಅರ್ಥಂತಹ ಅಲ್ಲಿನ ಮಾರ್ಷಲ್ಗಳು ಸಹ ತಡೆದ್ರು. ನಂತರ ಅವರನ್ನು ಅಮಾನತು ಸಹ ಮಾಡಲಾಯಿತು. ಹೀಗಾಗಿ ಕೆಲವೊಂದಿಷ್ಟು ಏನು ಸಲಹೆ ಸೂಚನೆಗಳು ವಿಪಕ್ಷ ನಾಯಕರಿಗೆ ಬಂದಿರ್ತಕ್ಕಂಥದ್ದು. ಏನು 6 ತಿಂಗಳ ಕಾಲ ಒಬ್ಬ ಶಾಸಕ ಯಾವುದೇ ರೀತಿಯ ಏನು ವಿಧಾನಸಭೆಗೆ ಬರೋಂಗಿಲ್ಲ. ಜೊತೆಗೆ ಕೆಲವೊಂದಿಷ್ಟು ಸಮಿತಿಯ ಮೀಟಿಂಗ್ಗಳು ಇರ್ತವೆ, ಆ ಸಮಿತಿಯ ಮೀಟಿಂಗಿಗೂ ಸಹ ಹಾಜರಾಗಂಗಿಲ್ಲ. ಹೀಗಾಗಿ ಕ್ಷೇತ್ರದಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಡೆವಲಪ್ಮೆಂಟ್ ಕಾರ್ಯಗಳಿಗೂ ಸಹ ಹಿನ್ನಡೆ ಆಗುತ್ತೆ. ಕೂಡಲೇ ಈ ಆದೇಶವನ್ನು ನೀವು ಮರುಪರಿಶೀಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮನವಿಯನ್ನು ಸಹ ಮಾಡ್ಕೊಂಡಿದ್ರು. ಜೊತೆಗೆ ಒಂದ್ಸರಿ ಸುತ್ತಿನ ಮಾತುಕತೆಗೆ ನೀವು ಅವಕಾಶವನ್ನು ಮಾಡಿಕೊಡ್ಬೇಕಂತ ಸಹ ವಿಪಕ್ಷ ನಾಯಕರು ಕೇಳ್ಕೊಂಡಿದ್ರು. ಈ ನಿಟ್ಟಿನಲ್ಲಿ ಸ್ಪೀಕರ್ ಅವರು ಇವತ್ತು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಇದೀಗ ಸಭೆ ಆರಂಭವಾಗಿರ್ತಕ್ಕಂಥದ್ದು. ಚರ್ಚೆಯನ್ನು ಮಾಡ್ತಾರೆ. ಯಾಕಂದ್ರೆ ಸಂವಿಧಾನಕ್ಕೆ ಬೆಲೆಯನ್ನು ಕೊಡಬೇಕು, ಸಂವಿಧಾನಕ್ಕೆ ಅಗೌರವವನ್ನು ಕೊಡಬಾರ್ದು. ಈ ನಿಟ್ಟಿನಲ್ಲಿ ನಾನು ಕ್ರಮವನ್ನು ಕೈಗೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿಯ ನಂದು ಸ್ವಹಿತಾಸಕ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಸ್ಪೀಕರ್ ಅವರು ಸಹ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು 18 ಮಂದಿ ಶಾಸಕರು ಮತ್ತು ವಿಪಕ್ಷ ನಾಯಕರ ನೇತೃತ್ವದಲ್ಲಿ ಸ್ಪೀಕರ್ ಅವರಿಗೆ ಒಂದು ಮನವಿಯನ್ನು ಕೊಡ್ತಾರೆ. ಸ್ಪೀಕರ್ ಅವರು ಈ ಮನವಿಯನ್ನು ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋದನ್ನ ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ. ಸಿಂಧೂರ. ಓಕೆ ರಾಘವೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.